ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾವೇನು ರೂಮ್ ಚೆಕ್ ಇನ್ ಮಾಡಿಲ್ಲ, ಬಿಕಾಸ್ ನಮಗಿನ್ನೂ ಟೈಮ್ ಇತ್ತು. ನಾವು ಬೇಗನೆ ಹೋಗಿಬಿಟ್ಟು ಗೋವಾ ರೀಚ್ ಆಗಿದ್ವಿ. ಸೊ ಹಾಗಾಗಿಬಿಟ್ಟು ನಾವು ಸ್ವಲ್ಪ ಹೊತ್ತು ಹೊರಗಡೆ ಸ್ಪೆಂಡ್ ಮಾಡಿಬಿಟ್ಟು ಈಗ ಮತ್ತೆ ನಮ್ಮ ಚೆಕ್ ಇನ್ ಟೈಮ್ ಬಂದಿದೆ. ಸೊ ಹಾಗಾಗಿಬಿಟ್ಟು ಬಂದುಬಿಟ್ಟು ಚೆಕ್ ಇನ್ ಮಾಡ್ತಾ ಇದ್ದೀವಿ. ಇದು ನಾವು ಬುಕ್ ಮಾಡಿರೋ ರೆಸಾರ್ಟ್ ಗ್ರ್ಯಾಂಡ್ ವಾಟಿಕಾ ರೆಸಾರ್ಟ್ ಅಂತ. ಇದು ನಿಮಗೆ ಗೋವಾದಲ್ಲಿ, ನಾರ್ತ್ ಗೋವಾದಲ್ಲಿ ಬರುತ್ತೆ ಈ ರೆಸಾರ್ಟು. ಸೊ ದಿಸ್ ಇಸ್ ಸೆಕೆಂಡ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು ಈ ರೆಸಾರ್ಟ್ಗೆ. ಸೊ ನಿಮಗೆ ಅಲ್ಲೇ ಗೊತ್ತಿರ್ಬೋದು ರೆಸಾರ್ಟ್ ಹೇಗಿರ್ಬೋದು ಅಂತ, ಬಿಕಾಸ್ ಚೆನ್ನಾಗಿದ್ರೆ ಮಾತ್ರ ಅಲ್ವಾ ನಾವು ಇನ್ನೊಂದು ಸತಿ ಹೋಗೋದು. ಸೊ ಹಾಗಾಗಿಬಿಟ್ಟು ರೇಟಿಂಗ್ ತುಂಬ ಚೆನ್ನಾಗಿದೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ನೀವು ಫ್ಯಾಮ್ಲಿ ಜೊತೆ ಹೋಗ್ತಾ ಇದ್ದೀರಾ, ಮಕ್ಕಳೆಲ್ಲರೂ ಕರ್ಕೊಂಡು, ಅಂದರೆ ತುಂಬಾ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಗೋವಾದಲ್ಲಿ. ನೀವು ಮೇಕ್ ಮೈ ಟ್ರಿಪ್ಪಲ್ಲಿ ಈ ರೆಸಾರ್ಟ್ನ ಬುಕ್ ಮಾಡ್ಕೋಬೋದು. ನಾವು ಬುಕ್ ಮಾಡಿದ್ದು ಮೇಕ್ ಮೈ ಟ್ರಿಪ್ಪಲ್ಲೇ. ಸೊ ಪ್ರೀ ಪ್ಲ್ಯಾನ್ ಆಗಿರೋದ್ರಿಂದ ನಾವು ಫಸ್ಟೇ ರೆಸಾರ್ಟ್ನ ಬುಕ್ ಮಾಡಿ ಇಟ್ಕೊಂಡಿದ್ವಿ. ನೀವು ಫಸ್ಟೇ ಸ್ವಲ್ಪ ಬೇಗ ಬುಕ್ ಮಾಡಿದರೆ ಸ್ವಲ್ಪ ಆಫರ್ಸ್ ನಿಮಗೆ ಸಿಗುತ್ತೆ. ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಅಮೌಂಟ್ ನಿಮಗೆ ಜಾಸ್ತಿ ಆಗ್ಬೋದು ಅಷ್ಟೇ. ಇದು ರೇಟಿಂಗ್ ಬಂದುಬಿಟ್ಟು 4.3 ಇದೆ. ನಿಮಗೆ ರೇಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ರೆಸಾರ್ಟ್ ಬಂದುಬಿಟ್ಟು ಫುಲ್ ನೀವು ಎಂಟ್ರಿ ಆಗ್ತಾ ಇರಬೇಕಾದ್ರೆ ಫುಲ್ ಗ್ರೀನ್ ಆಗಿದೆ. ಗ್ರ್ಯಾಂಡ್ ವಾಟಿಕಾ ರೆಸಾರ್ಟ್ ಅಂತ ಹೆಸರಿಗೆ ತಕ್ಕದಂಗೆ ಫುಲ್ ಗ್ರೀನರಿಯನ್ನೇ ತುಂಬಿಕೊಂಡಿದೆ. ಮ್ಯಾಂಗೋ ಟ್ರೀ, ಪೈನಾಪಲ್ ಟ್ರೀ, ಜಾಜಿ, ಆಮೇಲೆ ಜಾಸ್ಮಿನ್, ಪೈನಾಪಲ್, ಏನೋ ತುಂಬಾ ಟ್ರೀಸ್ ಹಾಕಿದ್ದಾರೆ. ಕೋಕೋನಟ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ. ನೈಟ್ ಟೈಮಲ್ಲಂತೂ ವಾವ್, ತುಂಬಾ ಸಖತ್ತಾಗಿದೆ ಲೈಟಿಂಗ್ಗೆ, ಈ ಟ್ರೀಸ್ ಎಲ್ಲಾನು ನೋಡೋದಕ್ಕೆ. ಸೊ ಈ ಸತಿ ನಮಗೆ ರೂಮ್ ಸ್ವಲ್ಪ ಒಳಗಡೆ ಸಿಕ್ಕಿತ್ತು, ಎಂಟ್ರೆನ್ಸಲ್ಲಿ ಸಿಕ್ಕಿರಲಿಲ್ಲ. ಸೊ ನಾವು ಬಂದುಬಿಟ್ಟು ಈಗ ರೂಮ್ ಚೆಕ್ ಇನ್ ಹಾಕ್ತಾ ಇದ್ದೀವಿ. ರೂಮ್ ನಂಬರ್ ಬಂದುಬಿಟ್ಟು ನಮಗೆ 202 ಸಿಕ್ಕಿತ್ತು ಈ ಸತಿ. ಲಾಸ್ಟ್ ಟೈಮ್ ನಾನು ರೂಮ್ ಟೂರ್ ಮಾಡಿದ್ದೆ, ನೀವು ನೋಡಿರ್ಬೋದು. ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವ್ರಿಗೋಸ್ಕರ ಮತ್ತೆ ನಾನು ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಸೇಮ್ ಹೋಟೆಲ್ ಬಟ್ ರೂಮ್ ಬೇರೆ. ಹಾಗಾಗಿಬಿಟ್ಟು ಮತ್ತೆ ರೂಮ್ ಟೂರ್ ಮಾಡ್ತೀನಿ. ಹೋಟೆಲ್ ಬಗ್ಗೆ ರಿವ್ಯೂ ಕೂಡ ಹೇಳ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ನ, ಇಲ್ಲ ಯಾರೆಲ್ಲ ಗೋವಾ ಪ್ಲಾನ್ ಮಾಡ್ತಾ ಇದ್ದೀರಾ, ಯು ಮಸ್ಟ್ ಆ್ಯಂಡ್ ಶುಡ್ ಈ ಹೋಟೆಲ್ನ ನೀವು ವಿಸಿಟ್ ಮಾಡ್ಬೋದು, ರೆಸಾರ್ಟ್ನ ವಿಸಿಟ್ ಮಾಡ್ಬೋದು. ಸೊ ಇದು ಎಂಟ್ರೆನ್ಸಲ್ಲೂ ಫುಲ್ ವುಡನ್ ಕಾಟೇಜ್. ಇದು ಆಲ್ಮೋಸ್ಟ್ ಎಲ್ಲನೂ ವುಡನ್ನಿಂದನೇ ಮಾಡಿರೋದು. ಸೊ ಹಾಗಾಗಿ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಫೀಲ್ ಸಿಗುತ್ತೆ. ಗೋವಾ ಬಿಸಿಲಿಗೆ ಇದು ಒಂದು ಬೆಸ್ಟ್ ಕಾಟೇಜ್ ಅಂತಲೇ ಹೇಳ್ಬೋದು. ವಿತ್ AC ಇರೋದ್ರಿಂದ ನಿಮ್ಗೆ ಏನೂ ಅಷ್ಟು ಹೀಟ್ ಎಲ್ಲ ಗೊತ್ತಾಗಲ್ಲ, ಬಿಕಾಸ್ ಗೋವಾದಲ್ಲಿ ನಿಮಗೆ ಮಾರ್ನಿಂಗೇ ಅಷ್ಟು ಹೀಟ್ ಇರುತ್ತೆ, ಅಷ್ಟು ಬಿಸಿಲಿರುತ್ತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ನಿಮಗೆ ಗಿಡ ಎಲ್ಲ ಇರೋದ್ರಿಂದ ಸ್ವಲ್ಪ ಕೂಲಾಗಿ ಫೀಲ್ ಆಗ್ತೀರಾ. ಸೊ ಬೆಡ್ ಬಂದುಬಿಟ್ಟು ನಾವು ಕಿಂಗ್ ಸೈಜೇ ತೊಗೊಂಡಿದ್ವಿ. ನಿಮಗೆ ಬೇಕಿದ್ದಲ್ಲಿ ಎಕ್ಸ್ಟ್ರಾ ಬೆಡ್ ಕೂಡ ತೊಗೋಬೋದು. ನಾವು ತೊಗೊಂಡಿದ್ವಿ ಎಕ್ಸ್ಟ್ರಾ ಬೆಡ್ಡು. ಆಮೇಲೆ ಇಲ್ಲಿ ಒಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ. ಅವ್ರು ಹೇಳ್ತಾ ಇದ್ರು ವಿಡಿಯೋ ತೆಗಿತಾ ಇರಬೇಕಾದ್ರೆ, ಲಾಸ್ಟ್ ಟೈಮ್ ಕೂಡ ವಿಡಿಯೋ ತೆಗೆದಿದ್ರು ಇಲ್ಲಿ ಅಂತೆಲ್ಲ ಅವರು ರೆಕಗ್ನೈಸ್ ಮಾಡಿದರು. ಹೋಟೆಲಲ್ಲಿ ತುಂಬ ಜನ ರೆಕಗ್ನೈಸ್ ಮಾಡಿದರು, ನೀವು ಲಾಸ್ಟ್ ಟೈಮ್ ಕೂಡ ಬಂದಿದ್ರಿ ಅಲ್ಲ ಅಂತ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಮತ್ತೆ ಬರೋಣ ರೂಮ್ ಟೂರ್ಗೆ. ಸೊ ಇಲ್ಲಿ ಬಾತ್ರೂಮಲ್ಲಿ ನಿಮಗೆ ಬಂದುಬಿಟ್ಟು ಅವ್ರದ್ದೇ ಗ್ರ್ಯಾಂಡ್ ವಾಟಿಕಾ ಅವ್ರದ್ದು ನಿಮಗೆ ಎಲ್ಲನೂ, ಅಂದರೆ ಶ್ಯಾಂಪೂ ಆಗಿರ್ಬೋದು, ಬ್ರಷ್ ಆಗಿರ್ಬೋದು, ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ಬಾತ್ರೂಮ್ ಅಂತೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು, ಶವರ್ ಸಪ್ರೇಟ್ ಎಲ್ಲ ಮಾಡಿದ್ರು. ಆಮೇಲೆ ಇವ್ರದೇ ನ್ಯಾಚುರಲ್ ಬೇಸ್ಡ್ ಶ್ಯಾಂಪೂಸ್, ಲೋಷನ್ಸ್ ಅವರು ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳೋದಾದರೆ ಆ ಶ್ಯಾಂಪೂಸ್ ಎಲ್ಲನೂ ಹೇರ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಏನು ಹೇರ್ ಫಾಲ್ ಕೂಡ ಆಗಿರಲಿಲ್ಲ. ನಾನು ಆ್ಯಕ್ಚುಲಿ ಅದೇ ಶ್ಯಾಂಪು ಯೂಸ್ ಮಾಡಿದೆ. ಆಮೇಲೆ ಇಲ್ಲೊಂದು ಮಿನಿ ಫ್ರಿಡ್ಜ್ ಇಟ್ಟಿದ್ದಾರೆ. ಇಲ್ಲಿ ಎಲ್ಲನೂ ಐಟಮ್ಸ್ ಇಟ್ಟಿದ್ದಾರೆ, ಬಟ್ ಇಲ್ಲಿ ತೊಗೊಂಡ್ರೆ ಯೂಸ್ ಮಾಡಿದರೆ ಅದು ಚಾರ್ಜ್ ಆಗುತ್ತೆ. ಆಮೇಲೆ ಇಲ್ಲಿ ಕೆಟಲ್ ವಾಟರ್ಗೆ ನಿಮ್ಮ ಕಾಫಿ ಮಾಡ್ಕೋಬೇಕಾದ್ರೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಟ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಅವರ್ ರೂಮ್. ತುಂಬಾ ಕಂಫರ್ಟಬಲ್ ಆಗಿತ್ತು ವಿತ್ AC, TV, ಬಾತ್ರೂಮ್ ಅಟ್ಯಾಚ್ಡ್. ಆಮೇಲೆ ಈ ಕಡೆ ಬಂದರೆ ನಿಮ್ಗೊಂದು ಸ್ಮಾಲ್ ವಾರ್ಡ್ರೋಬ್ ಕೂಡ ಸಿಗುತ್ತೆ ವಿತ್ ಸೇಫ್ಟಿ ಲಾಕ್ ಕೂಡ ಇರುತ್ತೆ ಅದರಲ್ಲಿ. ನೀವೇನಾದರೂ ಬೀಚ್ಗೆ ಹೋಗ್ತೀರಾ ಅಂದರೆ ಇಲ್ಲಿ ಎಲ್ಲನೂ ಇಟ್ಬಿಟ್ಟು ಹೋಗ್ಬೋದು. ಬಿಕಾಸ್ ನಮಗೆ ಈ ಗ್ರ್ಯಾಂಡ್ ವಾಟಿಕಾ ರೆಸಾರ್ಟ್ಗೆ ಹತ್ತಿರ ಅರಂಬೋಲ್ ಬೀಚ್ ಇದೆ. ಸೊ ನೀವು ನಡ್ಕೊಂಡು ಕೂಡ ಅಲ್ಲಿ ಹೋಗ್ಬೋದು. ಸೊ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ಇಲ್ಲಿ ಪರ್ಸ್ ಆ ಥರ ಏನಾದರೂ ಇಟ್ಬಿಟ್ಟು ಸೇಫ್ಟಿಯಾಗಿ ಹೋಗ್ಬೋದು. ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ರೂಮ್ ಸರ್ವಿಸ್ಗೆ ನಾವು ಕೀ ಎಲ್ಲ ಕೊಟ್ಬಿಟ್ಟು ಹೋಗಿದ್ವಿ. ನೀವು ಟ್ರಸ್ಟ್ ಮಾಡಿಬಿಟ್ಟು ಹೋಗ್ಬೋದು. ಏನು ನೀವು ಇಟ್ಟಿರೋ ಸಾಮಾನು ಅಲ್ಲೇ ಇರುತ್ತೆ, ಏನೂ ಪ್ರಾಬ್ಲಮ್ ಇರಲಿಲ್ಲ. ನಾವು ಚಾರ್ಜ್ ಹಾಕ್ಬಿಟ್ಟು ಫೋನ್ ಕೂಡ ಇಟ್ಬಿಟ್ಟು ಹೋಗಿದ್ವಿ, ಏನೂ ಪ್ರಾಬ್ಲಮ್ ಇರಲ್ಲ. ಸರ್ವಿಸ್ ವೈಸ್ ಅಂದರೆ ನಾನಂತರೂ 5/5 ಕೊಡ್ತೀನಿ. ರೇಟಿಂಗ್ ವೈಸ್ ಹೋಟೆಲ್ಗಾಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ತುಂಬಾ ಫ್ರೆಂಡ್ಲಿ ಆಗಿ ತುಂಬ ನಿಮಗೆ ವಾರ್ಮ್ ವೆಲ್ಕಮ್ ಮಾಡ್ತಾರೆ. ಏನಾದರೂ ಬೇಕಿದ್ದರೆ ಕೂಡ ಇಮ್ಮಿಡಿಯೇಟಾಗಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಸೊ ದಿಸ್ ಈಸ್ ಅವರ್ ಫ್ರಂಟ್ ವ್ಯೂ. ನಮ್ಮ ರೆಸಾರ್ಟಿಂದ ಫ್ರಂಟಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಈ ಸತಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ಮುಂದೆ ಸಿಕ್ಕಿತ್ತು, ಬಿಕಾಸ್ ನಾವು ಬುಕ್ ಮಾಡಿದಾಗ ನಮ್ಗೆ ರೂಮ್ ಅಲ್ಲೇ ಸಿಕ್ಕಿತ್ತಲ್ಲ. ಸೊ ಹಾಗಾಗಿಬಿಟ್ಟು ನೀವು ಒಂದು ಸ್ವಲ್ಪ ನಾವು ಅಲ್ಲಿಂದ ಮುಂದೆ ಬರಬೇಕಿತ್ತು ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಇದು ಸ್ವಿಮ್ಮಿಂಗ್ ಪೂಲ್. ಮಕ್ಕಳು ಈಗಲೇ ನಾನು ಆಟ ಆಡೋಕ್ಕೆ ಬಿಟ್ಟಿಲ್ಲ, ಬಿಕಾಸ್ ನಮ್ಮದು ಹೊರಗಡೆ ಹೋಗೋ ಪ್ಲಾನ್ ಇತ್ತು. ಇವ್ರದ್ದೇ ಬಂದುಬಿಟ್ಟು ಒಂದು ಸ್ಮಾಲ್ ಪಾರ್ಟಿ ಹಾಲ್ ಥರ ಇದೆ. ಸೊ ಅಲ್ಲಿ ನೀವೇನಾದರೂ ಫಂಕ್ಷನ್ಗೆ ಏನಾದರೂ ಪಾರ್ಟಿ ಅರೇಂಜ್ ಮಾಡ್ಕೊಳ್ಳಿದ್ರೆ ಮಾಡ್ಕೋಬೋದು. ಸೊ ಕಂಪ್ಲೀಟ್ ವ್ಯೂ ಈ ರೀತಿ ಇದೆ. ಸೊ ನೋಡಿ, ತುಂಬಾ ಚೆನ್ನಾಗಿದೆ. ಯಾರಾದರೂ ಪ್ಲ್ಯಾನ್ ಮಾಡೋದಿದ್ರೆ ಕೂಡ ಮಾಡ್ಬೋದು. ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು.
And tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away, as you fade away. Yeah, I'm about to fade away, 'cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Got a build up of my thoughts sitting in an ashtray. I'm sorry that I'm so ಸೊ ಅಲ್ಲಿಂದ ನಾವು ರೆಡಿ ಆಗಿಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ನಾವೀಗ ಬಂದಿರೋದು ಬಾಗಾ ಬೀಚ್ಗೆ. ಸೊ ಬಾಗಾ ಬೀಚ್ಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಇಲ್ಲೇ ನೈಟ್ವರೆಗೂ ನಾವು ಸ್ಪೆಂಡ್ ಮಾಡಿಬಿಟ್ಟು ನಮ್ಮ ಡಿನ್ನರ್ ಕೂಡ ಇಲ್ಲೇ ಮುಗಿಸ್ಕೊಂಡು ವಾಪಸ್ ನಾವು ನಮ್ಮ ರೆಸಾರ್ಟ್ಗೆ ಹೋಗಬೇಕು. ಸೊ ಇದು ಸೌತ್ ಸೈಡ್ ಬರುತ್ತೆ, ನಾವಿರೋದು ನಾರ್ತ್ ಸೈಡ್. ಸೊ ಅದು ಸ್ವಲ್ಪ ನಿಮಗೆ ಏನು ಹೇಳೋದು, ಸ್ವಲ್ಪ ದೂರ ಅನಿಸ್ಬೋದು. ಸ್ವಲ್ಪ ಕಾರ್ ಏನಾದರೂ ಇದ್ದರೆ ಬೆಸ್ಟ್ ನಿಮಗೆ, ಇಲ್ಲಾಂದರೆ ಟ್ರಾವೆಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ನೀವು ಓನ್ ವೆಹಿಕಲ್ ಇದ್ದರೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಟ್ರಾವೆಲ್ ಮಾಡ್ಬೋದು. ಒಬ್ಬೊಬ್ಬರಿಗೆ ಅದು ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಅದು ಇಷ್ಟ ಆಗಲ್ಲ. ಬಿಕಾಸ್ ಒಬ್ಬೊಬ್ಬರು ಬಂದು ನಾರ್ತಲ್ಲಿದ್ದರೆ ನಾರ್ತಲ್ಲೇ ರೂಮ್ ತೊಗೋತಾರೆ, ಸೌತಲ್ಲಿದ್ದರೆ ಸೌತಲ್ಲೇ ರೂಮ್ ತೊಗೋತಾರೆ. ಬಟ್ ನಮಗೇನೋ ಆ ರೆಸಾರ್ಟ್ ಇಷ್ಟ ಆಗಿರೋದ್ರಿಂದ ನಾವು ನಾರ್ತಿಂದ ಸೌತು, ಸೌತಿಂದ ನಾರ್ತ್ ಸುತ್ತಾಡ್ತಾ ಇದ್ದೀವಿ. ಸೊ ಎನಿವೇಸ್ ಆ ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡಿದ್ದು ಡೇಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೈಟಲ್ಲಿ ಬಾಗಾ ಬೀಚಲ್ಲಿ ಸಖತ್ತಾಗಿತ್ತು ವ್ಯೂ ಅಂತೂ ನೋಡೋದಕ್ಕೆ. ನಾನು ತುಂಬಾ ಇಲ್ಲಿ ವೀಡಿಯೋಸ್ ಆಮೇಲೆ ಶಾರ್ಟ್ಸ್ ಎಲ್ಲನೂ ತೊಗೊಂಡೆ. ಇವರೇನೋ ಶಾಪಿಂಗ್ ಮಾಡ್ತಾಯಿದ್ರು. ಸೊ ನಾವಿಲ್ಲೇ ಡಿನ್ನರ್ ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ. ಸೊ ನಾನು ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.